ಇವತ್ತಿನ ದಿವಸದಲ್ಲಿ ಬಂದಿರತಕ್ಕಂಥ ರಕ್ತ ರಾಹು ಗ್ರಸ್ತ ಗ್ರಹಣ ಅಂತ ಹೇಳಿದಾಗ ನಾವು ಒಂದು ಸ್ಯಾಂಡಲ್ವುಡ್ನು ಕೂಡ ರಕ್ತ ಚಂದನ ಅಂತಾನೆ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ದಿ ಕಲರ್ ಐಡೆಂಟಿಫೈಡ್ ಬೈ ಆಬ್ಜೆಕ್ಟ್, ಅದನ್ನ ವಿಲ್ ಸಿ. ಅದರಲ್ಲಿ ಡೀಪ್ ರೆಡ್, ಲೆಸ್ ರೆಡ್ ಅಂತ ಇರುತ್ತೆ. ಯಾಕೆ ಈ ಗ್ರಹಣದಲ್ಲಿ ರೆಡ್ ಯೂಸ್ ಮಾಡಿದ್ದಾರೆ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದೇ ವಿಬ್ಗೊಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಯಾವಾಗ್ಲೂ ಕೂಡ ಎರಡು ವೇವ್ ಲೆಂತ್ ಅಲ್ಲಿ ಹೋಗುತ್ತೆ. ಸಿ, ರಿಫ್ರಾಕ್ಷನ್ ಅಂತ ಕರೀತಾರೆ ಸೈನ್ಸ್ ಅಲ್ಲಿ. ವೈಟ್ ರೇಸು ಪ್ರಿಸಮ್ ಒಳಗೆ ಹೋದಾಗ ರಿಫ್ರಾಕ್ಷನ್ ಆಗಿ 7 ಬಣ್ಣಗಳು ಕಾಣಿಸುತ್ತೆ. ಸೂರ್ಯನ ಕಿರಣಗಳು ಭೂಮಿಯ ಎಡ್ಜಸ್ ಅಲ್ಲಿ ಬಿದ್ದು ಆ ಒಂದು ರೇಸು ಸ್ಟಿಲ್ ಇಟ್ ವಿಲ್ ಪಾಸ್ ಥ್ರೂ ದಿ ಮೂನ್ ಅಟ್ಮಾಸ್ಫಿಯರ್. ಸೊ ಅವಾಗ ನಮ್ಗೆ ವೈಲೆಟ್, ಇಂಡಿಗೋ, ಬ್ಲೂ ಬಂದ್ಬಿಟ್ಟು ಯಾವಾಗ್ಲೂ ಕೂಡ ಲೋವರ್ ವೇವ್ ಲೆಂತ್ ಇರೋದು. ರೆಡ್ ಇರ್ತಕ್ಕಂಥದ್ದು ಲಾರ್ಜರ್ ವೇವ್ ಲೆಂತ್. ಅದಕ್ಕೆ ನಿಮ್ ಪ್ರಿಸಮ್ ಅಲ್ಲಿ ನೋಡಿದಾಗ ಫಸ್ಟ್ ನಿಮಗೆ ವೈಲೆಟ್ ಮೇಲ್ ಕಾಣಿಸುತ್ತೆ, ರೆಡ್ ರಿಫ್ರಾಕ್ಷನ್ ಕೆಳಗೆ ಕಾಣಿಸುತ್ತೆ, ಜಾಸ್ತಿ ವೇವ್ ಲೆಂತ್ ಇರೋದು. ಸೊ ಜಾಸ್ತಿ ವೇವ್ ಲೆಂತ್ ಇದ್ದಾಗ ಅಂತಂದ್ರೆ ಯು ಹ್ಯಾವ್ ಮೋರ್ ಟೈಮ್ ಅಂತ ಅರ್ಥ. ಅಂದ್ರೆ ಗ್ರಹಣ ಕಾಲದಲ್ಲಿ ವೆನ್ ಯು ಹ್ಯಾವ್ 3 hours ಆಫ್ ಟೈಮ್ ಫಾರ್ ದಿ ಎಂಟೈರ್ ಪೀರಿಯಡ್, ದಿ ಲೈಟ್ ವಿಚ್ ಡಿವಿಯೇಟ್ಸ್, ರಿಫ್ರಾಕ್ಷನ್ ಅಂತ ಏನ್ ಕರಿತೀವಿ, ವೇವ್ ಲೆಂತ್ ಏನ್ ಕರಿತೀವಿ, ಜಾಸ್ತಿ ಯಾವ್ದಿದೆ ಅಂತ 7 ಬಣ್ಣಗಳು ಹೇಳ್ತೀವಿ. ಶಾಸ್ತ್ರದಲ್ಲಿ 7 ಕುದುರೆಗಳು ಸೂರ್ಯಂದು ಅಂತ ಹೇಳ್ತೀವಿ. ಸಿ ಹೌ ವಿ ಆರ್ ಮಿಕ್ಸಿಂಗ್ ಟ್ರೆಡಿಷನ್ ವಿತ್ ವಿಬ್ಗೊಯಾರ್. ಸೂರ್ಯನಿಗೆ ಕುದುರೆ 7 ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ 7 ಬಣ್ಣಗಳ ಕುದುರೆ ಅಷ್ಟೇ. ಆಲ್ ಆರ್ ಇನ್ ವೈಟ್, ವೆನ್ ದೇ ಡಿವಿಯೇಟ್ ದೇರ್ ಕಲರ್ ಚೇಂಜಸ್. ಅದು ಆಕ್ಚುಲಿ ಇರ್ತಕ್ಕಂಥದ್ದು. ಸೊ ಇವತ್ತು ಏನು ನಡೀತಾ ಇರ್ತಕ್ಕಂಥ ಒಂದು ಚಂದ್ರಗ್ರಹಣ ಇದೆ. ವೇವ್ ಲೆಂತ್ ಇಲ್ಲಿ 3 hours ಸ್ಪ್ಯಾನ್ ಅಲ್ಲಿ ಲೈಟ್ ರೇಸು ರಿಫ್ರಾಕ್ಷನ್ ಇಂದ ಜಾಸ್ತಿ ವೇವ್ ಲೆಂತ್ ಆದಾಗ ವಿ ವಿಲ್ ನೇಮ್ ದಟ್ ರಕ್ತ ಜಾಸ್ತಿ ಇದೆ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ದಿ ಲೋವರ್, ಇದು ವಿಬ್ಗೊಯರ್ ಅಲ್ಲಿ ಲೋವರ್ ಲೆವೆಲ್ ಹೋಗ್ತಾ ಇದೀವಿ. ಯಾವಾಗ ವೇವ್ ಲೆಂತ್ ಜಾಸ್ತಿ ಇದೆಯೋ ಅಲ್ಲಿ ಫ್ರಮ್ ಬ್ರೌನ್ ಟು ಡೀಪ್ ರೆಡ್ ಹೋಗುತ್ತೆ. ಇನ್ನು ರೆಡ್ ಹೇಳಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ ರೆಡ್ ಅಂತ ಕೇಳ್ತಾರೆ. ಆಪಲ್ ರೆಡ್, ಈ ರೆಡ್, ಆ ರೆಡ್ ಅಂತ. ಸೊ ಬ್ಲಡ್ ಇಸ್ ದಿ ಬೆಸ್ಟ್ ಕಲರ್ ಬಿಕಾಸ್ ಎಲ್ಲಾ ಮನುಷ್ಯಂದು ಕಲರ್ ಸೇಮ್ ರೆಡ್ಡೇ ಇರುತ್ತೆ. ಅದ್ರಲ್ಲಿ ಏನ್ ವೇರಿಯೇಷನ್ ಏನಿಲ್ಲ. ಆಪಲ್ ಅಲ್ಲಾದ್ರೆ ಒಂದು ಲೈಟ್ ರೆಡ್, ಡಾರ್ಕ್ ರೆಡ್ ಇರುತ್ತೆ, ಬಟ್ ಆಲ್ ಬ್ಲಡ್ ಆರ್ ಸೇಮ್ ಅಂತ ಹೇಳ್ತಾರಲ್ಲ. ಸೊ ದೇ ಸ್ಪೆಸಿಫೈಡ್ ರೆಡ್ ಇರೋದು ಒಳ್ಳೇದು ಅಂತ ಮೊದಲನೇ ಪ್ರಶ್ನೆ. ಅಲ್ಲ, ಒಳ್ಳೇದಾ ಕೆಂಪು ಇದಿರೋದು ಕಲರ್ ಒಳ್ಳೇದು? ನೇಮ್ ಗಿವನ್, ಅದ್ರಲ್ಲಿ ನಾಳೆ ಇದು ಬೇರೆ ನಾರ್ಮಲ್ ಆಪಲ್ ರೆಡ್ ಅಂದ್ರೆ ಕ್ಲಾರಿಫಿಕೇಶನ್ ಕೊಟ್ರು ಅವರು ಅಂತ ಹೇಳಿದ್ರೆ ಅದು ನೆಗೆಟಿವ್ ಅಲ್ಲ, ಅದ್ರ ಹಿಂದೆ ಎಷ್ಟೊಂದು ಅರ್ಥ ಇದೆ ಅಂತ. ಅವ್ರು ಇನ್ನೊಂದು ಹೇಳಿದ್ರು, ಬರಿಗಣ್ಣಲ್ಲಿ ನೋಡಿ ತುಂಬಾ ಚೆನ್ನಾಗುತ್ತೆ ಚಂದ್ರಗ್ರಹಣ ಆಗ್ಬೇಕು. ಡೆಫಿನೆಟ್ಲಿ ನೋಡ್ಬೋದು. ಚಂದ್ರಗ್ರಹಣ ಇದೇನು ಎಫೆಕ್ಟ್ ಐಸ್ ಮೇಲೆ ಏನಾಗೋದಿಲ್ಲ. ಯಾಕಂದ್ರೆ ವಿ ಆರ್ ಸೀಯಿಂಗ್ ದಿ ಆಪೋಸಿಟ್ ಸೈಡ್, ವಿ ಆರ್ ನಾಟ್ ಸೀಯಿಂಗ್ ಡೈರೆಕ್ಟ್.